ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ದಿನಕ್ಕೆ ಒಂದು ಬಾರಿಯಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಉತ್ತಮ ಫಲ ಸಿಗುತ್ತದೆ. ಫಲ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕಲುಗುತ್ತದೆ. ಪಾಪಗಳೆಲ್ಲ ನಶಿಸುತ್ತದೆ. ಈ ಸ್ತೋತ್ರದಲ್ಲಿ ಪ್ರತಿ ನಾಮವೂ ಕೂಡ ಅದ್ಭುತ. ನಮ್ಮ ನಿತ್ಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲಿದೆ. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ನಿಷ್ಠೆಯಿಂದ ಪಠಿಸುವವರಿಗೆ ಎಂತಹ ಸಮಸ್ಯೆಗಳಿದ್ದರೂ ದೂರಾಗುತ್ತದೆ. ಕಷ್ಟ ನಷ್ಟ ಒಂದೇ ಬಾರಿ ನಮ್ಮನ್ನು ಆವರಿಸಿ ಉಸಿರಾಡಲು ಕೂಡ ಸಾಧ್ಯವಾಗುತ್ತಿರುವಂಥ ಪರಿಸ್ಥಿತಿ ಬಂದಾಗ ವಿಷ್ಣು ಸಹಸ್ರನಾಮ ಒಂದೇ ನಮಗೆ ಬೆಂಬಲವಾಗಿ ನಿಲ್ಲುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಪ್ರತಿದಿನ ಅತಿ ಭಕ್ತಿ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಕಷ್ಟ ಅನಾರೋಗ್ಯ ತೊಲಗಿ ಅಷ್ಟೈಶ್ವರ್ಯ ಶುಭ ಕಲುಗುತ್ತದೆ. ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ನಮ್ಮ ಪುಣ್ಯದ ರಾಶಿ ಬೆಳೆಯುತ್ತದಂತೆ, ಉತ್ತಮ ಯೋಗ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಇದರ ಜೊತೆ ಮನೆ ದೇವರ ಪೂಜೆ ಹಾಗೂ ಇಷ್ಟ ದೇವರ ಪೂಜೆಯಿಂದಲೂ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಮೊದಲು ಶುಭ್ರವಾಗಿ ಸ್ನಾನ ಮಾಡಿರಬೇಕು. ಪೂಜಾ ಕೋಣೆಯಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಓದಬೇಕು. ಇಲ್ಲದಿದ್ದರೆ ಕೇಳಬೇಕು. ಈ ವಿಷ್ಣು ಸಹಸ್ರನಾಮದಿಂದ ಹೊರಬರುವಂಥ ಶಬ್ದ ದುಷ್ಟ ಪ್ರಭಾವವನ್ನು ದೂರಾಗಿಸುತ್ತದೆ. ಅದೇ ರೀತಿ ಮನೆ ಮುಂದೆ ತುಳಸಿಯನ್ನು ಬೆಳೆಸಿದರೆ ಒಳ್ಳೆ ಫಲಿತಾಂಶ ಇರುತ್ತದೆ. ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪಡೆದುಕೊಳ್ಳಬಹುದು. ಅಭೀಷ್ಟ ಸಿದ್ಧಿಗೆ ಈ ಕೆಳಗೆ ಸೂಚಿಸಿರುವಂಥ ಶ್ಲೋಕಗಳನ್ನು 108 ಬಾರಿ ಜಪಿಸಬೇಕು. ಮಕ್ಕಳ ಕ್ಷೇಮಕ್ಕಾಗಿ ತಂದೆ ತಾಯಿ ಜಪ ಮಾಡಬಹುದು. 1. ವಿದ್ಯಾಭಿವೃದ್ಧಿಗಾಗಿ 14ನೇ ಶ್ಲೋಕ ಪಠಿಸಬೇಕು. ಸರ್ವಗ ಸರ್ವ ವಿದ್ವಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದ ವಿತ್ಕವಿ. 2. ಉದರ ರೋಗ ನಿವೃತ್ತಿಗಾಗಿ 16ನೇ ಶ್ಲೋಕ ಪಠಿಸಬೇಕು. ಬ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣು ಜಗದಾದಿಜಃ ಅನಗೋ ವಿಜಯೋ ಜೇತ ವಿಶ್ವಯಾನಿ ಪುನರ್ವಸು. 3. ಉತ್ಸಾಹ ಹೆಚ್ಚಿಸಿಕೊಳ್ಳಲು 18ನೇ ಶ್ಲೋಕ ಪಠಿಸಬೇಕು. ವೇದ್ಯೋ ವೈದ್ಯ ಸದಾಯೋಗಿ ವಿರಹ ಮೋದವೋ ಮಧು ಅತೀಂದ್ರಿಯ ಮಹಾಮಾಯ ಮಹೋತ್ಸಹು ಮಹಾಬಲಃ. 4. ಮೇಧಾಶಕ್ತಿಗೆ 19ನೇ ಶ್ಲೋಕ ಪಠಿಸಬೇಕು. ಮಹಾಬುದ್ಧಿ ಮಹಾವೀರ್ಯೋ ಮಹಾಶಕ್ತಿರ್ ಮಹೋದ್ಯುತಿ ಅನಿರ್ದೇಶ್ಯವಪು ಶ್ರೀಮಾನ್ ಅಮೇಯಾತ್ಮ ಮಹದ್ರಿದೃಕ್. 5. ಕಣ್ಣಿನ ನೋಟ ಹೆಚ್ಚಿಸಿಕೊಳ್ಳಲು 24ನೇ ಶ್ಲೋಕ ಪಠಿಸಬೇಕು. ಅಗ್ರಣಿ ಗ್ರಾಮಣಿ ಶ್ರೀಮಾನ್ ನ್ಯಾಯನೇತ ಸಮೀರಣಃ ಸಹಸ್ರಮೂರ್ತ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. 6. ಕೋರಿಕೆಗಳು ಈಡೇರಿಸಿಕೊಳ್ಳಲು 27ನೇ ಶ್ಲೋಕ ಪಠಿಸಬೇಕು. ಅಸಂಖ್ಯೇಯ ಪ್ರಮೇಯಾತ್ಮ ವಿಶಿಷ್ಟ ಶ್ರೇಷ್ಠ ಕೃಚ್ಯುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. 7. ವಿವಾಹ ಪ್ರಾಪ್ತಿಗೆ 32ನೇ ಶ್ಲೋಕ ಪಠಿಸಬೇಕು. ಭೂತಭವ್ಯ ಭವನ್ನಾಥ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತ ಕಾಮ ಕಾಮಪ್ರದ ಪ್ರಭು. 8. ಅಭಿವೃದ್ಧಿಗಾಗಿ 42ನೇ ಶ್ಲೋಕ ಪಠಿಸಬೇಕು. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ತಿ ಪರಮಸ್ಪಷ್ಟ ತುಷ್ಟಪುಷ್ಟ ಸುಭೇಕ್ಷಣ. 9. ಮರಣ ಭೀತಿ ತೊಲಗಲು 44ನೇ ಶ್ಲೋಕ ಪಠಿಸಬೇಕು. ವೈಕುಂಠ ಪುರುಷ ಪ್ರಾಣ ಪ್ರಣದ ಪ್ರಣವ ಪೃಥು ಹಿರಣ್ಯಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯು ರಥೋತ್ಕಜ. 10. ಕುಟುಂಬದಲ್ಲಿ ಧನಾಭಿವೃದ್ಧಿಯಾಗಲು 46ನೇ ಶ್ಲೋಕ ಪಠಿಸಬೇಕು. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಆರ್ತೋ ನರ್ತೋ ಮಹಾಕೋಶೋ ಮಹಾಭಾಗೋ ಮಹಾಧನ. 11. ಜ್ಞಾನಾಭಿವೃದ್ಧಿಗೆ 48ನೇ ಶ್ಲೋಕ ಪಠಿಸಬೇಕು.
ಯಜ್ಞ ಇಜ್ಯೋ ಮಹಾಜ್ಯೇಶ್ಚ ಕ್ರತು ಸತ್ರಂ ಸತಾಂ ಗತಿ ಸರ್ವದರ್ಶಿ ವಿಮುಕ್ತಾತ್ಮೋ ಸರ್ವಜ್ಞೋ ಜ್ಞಾನಮುತ್ತಮಂ. 12. ಕ್ಷೇಮಾಭಿವೃದ್ಧಿಗೆ 64ನೇ ಶ್ಲೋಕ ಪಠಿಸಬೇಕು. ಅನಿವರ್ತಿ ನಿರ್ವೃತಾತ್ಮ ಸಂಕ್ಷೇಪ್ತ ಕ್ಷೇಮ ಕೃಚ್ಛಿವಃ ಶ್ರೀ ವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂವರಃ. 13. ನಿರಂತರ ದೈವ ಚಿಂತನೆಗೆ 65ನೇ ಶ್ಲೋಕ ಪಠಿಸಬೇಕು. ಶ್ರೀದ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯಃ. 14. ದುಃಖ ನಿವಾರಣೆಗಾಗಿ 67ನೇ ಶ್ಲೋಕ ಪಠಿಸಬೇಕು. ಉದೀರ್ಣ ಸರ್ಪ ತಶ್ಚಕ್ಷೋ ಕನಿಷ ಶಾಶ್ವತ ಸ್ಥಿರಃ ಭೂಷಯೋ ಭೂಷಣೋ ಭೂತಿ ವಿಶೋಕ ಶೋಕ ನಾಶನಃ. 15. ಇನ್ನೊಂದು ಜನ್ಮ ಇಲ್ಲದಿರಲು 75ನೇ ಶ್ಲೋಕ ಪಠಿಸಬೇಕು. ಸದ್ಗತಿ ಸತ್ಕೃತಿ ಸತ್ತ ಸದ್ಭಾತಿ ಸತ್ಪರಾಯಣಃ ಶುರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. 16. ವಿದ್ಯಾ ಪ್ರಾಪ್ತಿಗಾಗಿ 80ನೇ ಶ್ಲೋಕ ಪಠಿಸಬೇಕು. ಅಮಾನಿ ಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃತ್ ಸುಮೇಧ ಮೇಧಜೋ ಧನ್ಯ ಸತ್ಯಮೇಧ ದರಾದರಃ. 17. ಶತ್ರುಗಳನ್ನು ಜಯಿಸಲು 88ನೇ ಶ್ಲೋಕ ಪಠಿಸಬೇಕು. ಸುಲಭ ಸುವ್ರತ ಸಿದ್ಧ ಶತ್ರುಜಿತ್ ಶತ್ರುತಾಪನಃ ನ್ಯಗ್ರೋಧೋ ದುಂಬರೋ ಶ್ವತ್ಥ ಚಾನುರಾಂಧ್ರ ನಿಶೋಧನಃ. 18. ಭಯ ನಿವಾರಣೆಗಾಗಿ 89ನೇ ಶ್ಲೋಕ ಪಠಿಸಬೇಕು. ಸಹಸ್ರಾಶ್ಚಿ ಸಪ್ತ ಜಿಹ್ವ ಸ್ವಪ್ತೇದ ಸಪ್ತ ವಾಹನಃ ಅಮೂರ್ತಿ ರಣಗೋ ಚಿಂತ್ಯ ಭಯಾಕೃದ್ಭಯ ನಾಶನಃ. 19. ಸಂತಾನ ಪ್ರಾಪ್ತಿಗಾಗಿ 90ನೇ ಶ್ಲೋಕ ಪಠಿಸಬೇಕು. ಅನುರ್ಬೃಹೃತ್ ಕೃಶಸ್ಥಾಲೋ ಗುಣಬೃನ್ನಿರ್ಗುಣೋ ಮಹಾನ್ ಅದೃತ ಸದೃತ್ ಸಾತ್ಸ ಪ್ರಾಗ್ವಂಶೋ ವಂಶವರ್ಧನಃ. 20. ಮಂಗಳ ಪ್ರಾಪ್ತಿಗಾಗಿ 96ನೇ ಶ್ಲೋಕ ಪಠಿಸಬೇಕು. ಸನಾತನ ತಮ ಕಪಿಲ ಕಪಿ ರವ್ಯಯ ಸ್ವಸಿದ್ಧ ಸ್ವಸ್ತಿಕೃತ್ ಸ್ವಸ್ತಿ ಸ್ವಸ್ತಿ ಬುಕ್ ಸ್ವಸ್ಥ ದಕ್ಷಿಣಃ. 21. ಆಪತ್ತು ತೊಲಗಲು ಹಾಗೂ ಲೋಕ ಕಲ್ಯಾಣಕ್ಕಾಗಿ 97 ಹಾಗೂ 98ನೇ ಶ್ಲೋಕ ಪಠಿಸಬೇಕು. ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮಾರ್ಜಿತ ಶಾಸನಃ ಶಬ್ದಾದಿಗ ಶ್ವಬ್ದಸಃ ಶಿಶಿರ ಶರ್ವರೀಕರಃ ಅಕ್ರೂರ ಪಿಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂ ವರಃ ವಿದ್ವತ್ತಮ ವೀಥಭಯ ಪುಣ್ಯಶ್ರವಣ ಕೀರ್ತನಃ. 22. ಕೆಟ್ಟ ಕನಸುಗಳು ಬೀಳದಿರಲು 99ನೇ ಶ್ಲೋಕ ಪಠಿಸಬೇಕು. ಉತ್ತರಾಣೋ ದುಷ್ಕೃತಿಃ ಪುಣ್ಯೋ ದುಸ್ವಪ್ನ ನಾಶನಃ ವಿರಹ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತಃ. 23. ಪಾಪ ನಾಶಕ್ಕಾಗಿ 106ನೇ ಶ್ಲೋಕ ಪಠಿಸಬೇಕು. ಆತ್ಮಯಾನಿ ಸ್ವಯಂ ಜಾತೋ ವೈಕಾನ ಸಾಮಗಾಯನಃ ದೇವಕಿ ನಂದನ ಸಷ್ಟ ಕ್ಷಿತಿಶ ಪಾಪ ನಾಶನಃ. 24. ಸರ್ವರೋಗ ನಿವಾರಣೆಗಾಗಿ 103ನೇ ಶ್ಲೋಕ ಪಠಿಸಬೇಕು. ಪ್ರಮಾಣಂ ಪ್ರಾಣ ನಿಲಯ ಪ್ರಾಣಭೃತ್ ಪ್ರಾಣ ಜೀವನಃ ತತ್ವಂ ತತ್ವ ವಿದೇಕಾತ್ಮ ಜನ್ಮ ಮೃತ್ಯೋ ಜರಾತಿಗಃ. 25. ಸುಖ ಪ್ರಸವ ನಡೆಯಲು 107ನೇ ಶ್ಲೋಕ ಪಠಿಸಬೇಕು. ಶಂಖಬೃನ್ ನಂದಕಿ ಚಕ್ರಿ ಶಾರಂಗಧನ್ವಾ ಗದಾಧರಃ ರಥಾಂಗಪಾಣಿ ರಕ್ಷೋಭ್ಯ ಸರ್ಪ ಪ್ರಹರಣಾಯುಧ ಶ್ರೀ ಸರ್ಪ ಪ್ರಹರಣಾಯುಧ ಓಂ ನಮ ಇತಿ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ 1 ಬಾರಿ ಓದಿದ ನಂತರ ಅಥವಾ ಕೇಳಿದ ನಂತರ ನಾನು ಮೇಲೆ ಹೇಳಿಕೊಟ್ಟಂತ ಸ್ತೋತ್ರಗಳಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನ 108 ಬಾರಿ ಪಠಿಸಬೇಕು. ಈ ರೀತಿ ಪ್ರತಿದಿನ ಮಾಡುತ್ತಿದ್ದರೆ ಅತಿ ಶೀಘ್ರದಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತದೆ. ಓಂ ನಮೋ ನಾರಾಯಣಾಯ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.